ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ತಮ್ಮ ನೆಚ್ಚಿನ ನಾಯಕನ ಬರುವಿಕೆಯ ಸಂತಸದಲ್ಲಿರುವ ಅಭಿಮಾನಿಗಳು ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಕೈಗೊಂಡಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಜಾಮೀನು ಮಂಜೂರಾದ ಸಂತಸದ ಹಿನ್ನೆಲೆ ಅಭಿಮಾನಿ ಬಳಗದ ವತಿಯಿಂದ ಧಾರವಾಡ ನಗರದ ಗಾಂಧಿ ಚೌಕ್ನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಸಂತಸವನ್ನ ಹಂಚಿಕೊಂಡ ಅಭಿಮಾನಿಗಳು ಬಹಳ ದಿನಗಳಿಂದ ನಮ್ಮೆಲ್ಲರ ಮನದಲ್ಲಿ ಇದ್ದ ನೋವು, ಆತಂಕ ಮತ್ತು ನಿರೀಕ್ಷೆಗೆ ಇಂದು ಸಂತಸದ ಬೆಳಕು ಮೂಡಿದಂತಾಯಿತು. ನಮ್ಮ ನಾಯಕರು ಮತ್ತೆ ಜನರ ನಡುವೆ ಇರಲಿದ್ದಾರೆ ಎಂಬ ಖುಷಿಯನ್ನ ಮಾತಿನಲ್ಲಿ ಹೇಳಲು ಸಾಧ್ಯವಾಗದೆ ಈ ಸಂತಸದ ಕ್ಷಣವನ್ನ ಅನ್ನ ಸಂತರ್ಪಣೆಯ ಮೂಲಕ ಜನರೊಂದಿಗೆ ಹಂಚಿಕೊಂಡು ಪ್ರೀತಿ ಮತ್ತು ಅಭಿಮಾನವನ್ನ ವ್ಯಕ್ತಪಡಿಸಿದರು. ದಿವಸ ನಮ್ಮ ಸನ್ಮಾನ್ಯ 71ನೇ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಹಾಗಾಗಿ ನಾವು ಕಾರ್ಯಕರ್ತರು ಕೈ ಕಾರ್ಯಕರ್ತರಿದ್ವಿ, ಅವರ ಹಿಂಬಾಲಕರಿದ್ವಿ, ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಸಂಭ್ರಮಾಚರಣೆಯನ್ನು ಮಾಡಿದ್ವಿ. ಇಷ್ಟೊತ್ತು ಪಟಾಕಿಯನ್ನು ಹೊಡೆದು ಈಗ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಇಲ್ಲಿ ಧಾರವಾಡದ ಗಾಂಧಿ ಚೌಕ್ನಲ್ಲಿ ಮಾಡ್ತಾ ಇದ್ದೀವಿ. ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶದಲ್ಲಿ ಕಾನೂನಿನಲ್ಲಿ ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇದೆ. ಹಾಗಾಗಿ ಇವತ್ತು ನಾವು ದೇವರ ಮೇಲೆ ಅಪಾರವಾದ ನಂಬಿಕೆ ಇತ್ತು ನಮಗೆ. ಇವತ್ತೆಲ್ಲ ನಾಳೆ ಜಾಮೀನು ಸಿಗ್ತದೆ, ನ್ಯಾಯ ಸಿಗ್ತದೆ. ಸತ್ಯ, ಧರ್ಮ, ನ್ಯಾಯಕ್ಕೆ ಯಾವತ್ತಿದ್ರೂ ಬೆಲೆ ಐತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಳಷ್ಟು ನಾವು ಏನಂದರೆ ತಾವು ನೋಡ್ತಾ ಇದ್ದೀರಿ, ಮುಂಜಾನೆಯಿಂದ ಇವತ್ತು ಜುಬ್ಲಿ ಸರ್ಕಲ್ನಲ್ಲಾಯಿತು, ಹೆಬ್ಬಳ್ಳಿ ಅಕ್ಷಿಯಲ್ಲಾಯಿತು, ಗಾಂಧಿ ಚೌಕದಲ್ಲಾಯಿತು, ಅದೇ ರೀತಿ ಗೊಲ್ರ ಕಾಲನಿ ಎಲ್ಲ ಕಡೆಯಲ್ಲೂ ಇವತ್ತು ನಮ್ಮ ಧಾರವಾಡದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವ್ರಿಗೆ ಇವತ್ತು ಹೈಕೋರ್ಟ್ ಜಾಮೀನು ಮಂಜೂರು ಮಾಡೈತಿ. ಇವತ್ತು ನ್ಯಾಯ, ನೀತಿ, ಧರ್ಮಕ್ಕೆ ಜಯ ಸಿಕ್ಕೈತಿ. ಪ್ಲಸ್ ಸತ್ಯಮೇವ ಜಯದೇ ಆಗೈತಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಬಡವರ ಪರವಾಗಿ ಇದ್ದಂಥವ್ರು. ಅದಕ್ಕೆ ಬಡವರ ಪರವಾಗಿ ನಾವು ಇವತ್ತು ಬಡವರಿಗೆ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಜಾಮೀನು ಮಂಜೂರು ಆಗಿದ್ದ ಕಾರಣ ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದಿಂದ ನಾವು ಇವತ್ತು ಗಾಂಧಿ ಚೌಕ್ ಧಾರವಾಡದಲ್ಲಿ ವರ್ತುಳದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂದರೆ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಯಾವಾಗಲೂ ಬಡವರ ಪರವಾಗಿ ಇರುವಂಥ ಕಾರ್ಯ ಇರೋದ್ರಿಂದ ನಾವೆಲ್ಲರೂ ಇವತ್ತು ಅಭಿಮಾನಿ ಬಳಗದ ಅಷ್ಟೂರು ಕೂಡಿಸಿ ಇವತ್ತು ಗಾಂಧಿ ಚೌಕದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿವಿ. ಇದರಿಂದ ನೂರಾರು ಹಸಿದ ಹೊಟ್ಟೆಗಳಿಗೆ ತುಂಬುವಂಥ ಕೆಲಸ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಕೂಡ ನಾವು ಅಭಿಮಾನಿ ಬಳಗದಿಂದ ಧಾರವಾಡದಲ್ಲಿ ಗಾಂಧಿ ಚೌಕದಲ್ಲಿ ಮಾಡ್ತಾ ಇದ್ದೇವೆ. ತಮ್ಮ ನೆಚ್ಚಿನ ನಾಯಕನ ಮೇಲಿನ ನಂಬಿಕೆ, ಪ್ರೀತಿ ಮತ್ತು ಅಭಿಮಾನ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸಿದ ಅಭಿಮಾನಿಗಳು ಈ ಸಂದರ್ಭದ ಕ್ಷಣಕ್ಕೆ ಸಾಕ್ಷಿಯಾದ ಅಭಿಮಾನಿಗಳು, ಮುಖಂಡರು ಹಾಗೂ ಸಾರ್ವಜನಿಕ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. 9 ಲೈವ್ ನ್ಯೂಸ್ ಧಾರವಾಡ.